ಎರಡು ಜಿಲ್ಲೆಗಳು ಮಹಾಬೇಟೆ ಅಕ್ರಮಕ್ಕೆ ಕೈ ಹಾಕಿದ್ದವರು ಕೊನೆಗೂ ಲಾಕ್ ಆಗಿದ್ದಾರೆ. ಆದರೆ ದಂಧೆಕೋರರು ನಡೆಸ್ತಾ ಇದ್ದ ಅಕ್ರಮ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಅಷ್ಟಕ್ಕೂ ಅವರು ಮಾಡಿದ್ದಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೇಲೆ ಮಶ್ರೂಮ್ ಸೀಡ್ಸ್, ಕೆಳಗಡೆ ಲೋಡ್ ಕಟ್ಟಲೆ ಎಣ್ಣೆ ಬಾಕ್ಸ್ಗಳು. ಯಾರಿಗೂ ಗೊತ್ತಾಗದಂತೆ ಹೊರ ರಾಜ್ಯಕ್ಕೆ ಅಕ್ರಮ ಮದ್ಯ ಸಾಗಿಸುತ್ತಿದ್ದವರು ಸಿಕ್ಕಿಬಿದ್ದಿದ್ದಾರೆ. ಬೆಳಗಾವಿ ಅಬಕಾರಿ ಅಧಿಕಾರಿಗಳಿಂದ ಭರ್ಜರಿ ಭೇಟೆ. ಮಶ್ರೂಮ್ ಸೀಡ್ಸ್ ನಡುವೆ ಬಾಕ್ಸ್ ಕಟ್ಟಲೆ ಮದ್ಯ ಸಾಗಾಟ. ನ್ಯೂ ಇಯರ್ ಹೊತ್ತಲ್ಲೇ ಬೆಳಗಾವಿ ಅಬಕಾರಿ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಮಶ್ರೂಮ್ ಸೀಡ್ಸ್ ಚೀಲಗಳ ಮಧ್ಯೆ ಅಕ್ರಮ ಮದ್ಯವಿಟ್ಟು ಸಾಗಿಸುತ್ತಿದ್ದವರನ್ನ ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ಕಾಕತಿ ಬಳಿ ಲಾರಿ ತಡೆದಿದ್ರು. ಲಾರಿಯಲ್ಲಿ ಮಶ್ರೂಮ್ ಸೀಡ್ಸ್ ಇದೆ ಅಂತ ಚಾಲಾಕಿಗಳು ದಾಖಲೆ ತೋರಿಸಿದ್ರು. ಆದರೆ ಅಧಿಕಾರಿಗಳು ಮಶ್ರೂಮ್ ಸೀಡ್ಸ್ ನ ಬಾಕ್ಸ್ ತೆಗೆದು ನೋಡಿದಾಗ ಭಾರಿ ಪ್ರಮಾಣದ ಮದ್ಯ ಪತ್ತೆಯಾಗಿದೆ. ಬೆಳಗಾವಿ ಅಬಕಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಗೋವಾದಿಂದ ಅಕ್ರಮವಾಗಿ ಮದ್ಯವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಒಂದು 16 ಚಕ್ರದ ವಾಹನವನ್ನ ತಡೆದು ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಬಾಕ್ಸ್ಗಳಿರುವಂತಹ ಏನು ಅಕ್ರಮವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಮದ್ಯ ಈಗಾಗಲೇ ಜಪ್ತಿ ಆಗಿರುವಂಥದ್ದು. ಮಶ್ರೂಮ್ ಬೀಜಗಳೇನಿದಾವೆ ಆ ಮಶ್ರೂಮ್ ಬೀಜಗಳ ಮಧ್ಯಭಾಗದಲ್ಲಿ ಈ ರೀತಿ ಅಕ್ರಮವಾಗಿ ಮದ್ಯವನ್ನ ಸಾಗಾಟನೆ ಮಾಡಲಾಗ್ತಾ ಇತ್ತು. ಈ ರೀತಿ ಮಶ್ರೂಮ್ಗಳಲ್ಲಿ ಮಧ್ಯಭಾಗದಲ್ಲಿ ಬಾಕ್ಸ್ಗಳನ್ನು ಇಟ್ಟು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಏನು ಮದ್ಯ ಸಿಕ್ಕಿಕೊಂಡಿರುವಂಥದ್ದು. ಮುಖ್ಯವಾಗಿ ಗೋವಾದಿಂದ ಮಹಾರಾಷ್ಟ್ರದತ್ತ ಈ ಒಂದು ಲಾರಿ ಹೋಗ್ತಾ ಇತ್ತು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ವರ್ಷಾಚರಣೆಯಲ್ಲಿ ಗೋವಾ ಮದ್ಯಕ್ಕೆ ಭಾರಿ ಬೇಡಿಕೆ ಇದೆ. ಹೀಗಾಗಿ ಗೋವಾದಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ರು. ಆದರೆ ಅಧಿಕಾರಿಗಳು 25 ಲಕ್ಷ ಮೌಲ್ಯದ 600ಕ್ಕೂ ಅಧಿಕ ಮದ್ಯದ ಬಾಕ್ಸ್ಗಳು ಹಾಗೂ ಲಾರಿಯನ್ನ ಜಪ್ತಿ ಮಾಡಿದ್ದಾರೆ. ಡ್ರೈವರ್ ರೆಹಮಾನ್, ಕ್ಲೀನರ್ ಕುತುಬುದ್ದೀನ್ ಬಂಧಿಸಿದ್ದಾರೆ. ಈವರೆಗೂ ಅಂದಾಜು 600ಕ್ಕಿಂತ ಹೆಚ್ಚು ಪೆಟ್ಟಿಗೆಗಳಿದೆ. 20 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಆಗುವಂತ ಸಾಧ್ಯತೆ ಇದೆ. ಖಚಿತವಾಗಿ ಮಾಹಿತಿ ಸಂಗ್ರಹಿಸುವಲ್ಲಿ ಒಂದು ನಮ್ಮ ಏನು ತಂಡ ಇದೆ ಅವರು ಒಂಥರ ನೈಪುಣ್ಯತೆಯನ್ನು ಪಡೆದಿದೆ. ನಾವು ಬಂಧಿಸಿರುವಂಥ ಆರೋಪಿಗಳಲ್ಲಿ ಒಬ್ಬರು ಬಾಗಲಕೋಟೆಯವರು, ಇನ್ನೊಬ್ಬರು ಸವದತ್ತಿ ತಾಲೂಕಿನವರು. ನಿರ್ಗತಿಕರ ಸೋಗಿನಲ್ಲಿ ಸೇಂದಿ ಮಾರಾಟ. ಬೆಳಗಾವಿಯಲ್ಲಿ ಮದ್ಯ ಸಾಗಾಟ ನಡೆದಿದ್ರೆ ಗಡಿ ಜಿಲ್ಲೆ ರಾಯಚೂರಿನಲ್ಲಿ ಸೇಂದಿ ದಂಧೆ ಹಾವಳಿ ಎಕ್ಕಿಲ್ಲದೆ ಸಾಗ್ತಿದೆ. ಕತ್ತಲಾಗ್ತಿದ್ದಂತೆ ಕರಾಳ ದಂಧೆಗಳು ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಶುರುವಾಗಿವೆ. ರೈಲ್ವೆ ಸ್ಟೇಷನ್ನಲ್ಲಿ ನಿರ್ಗತಿಕರಂತೆ ಮಲಗಿರುತ್ತಿದ್ದ ಈ ಗೀತಾ, ಮುರಳಿ, ಈರಮ್ಮ ಸೇಂದಿ ಮಾಡ್ತಿದ್ರು. ಅದರಲ್ಲೂ ಗೀತಾ ಸೇಂದಿ ಮಾಡಲು 3 ಅಪ್ರಾಪ್ತ ಮಕ್ಕಳನ್ನ ಬಳಸಿಕೊಳ್ತಿದ್ಲು. ತೆಲಂಗಾಣದಿಂದ ರಾಯಚೂರಿಗೆ ಬಂದು ಸೇಂದಿ ಮಾಡ್ತಾ ಇದ್ದ ಇವರು ಲಾಕ್ ಆಗಿದ್ದಾರೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.